ಇದನ್ನ ಸ್ವಲ್ಪ ಹೆಸರು ಬದಲಾಯಿಸ್ಬಿಡಿ. ಪ್ರಗತಿ ಪಥ ಅನ್ನೋದನ್ನ ತೆಗೆದು ನಿಧಾನ ಪಥ ಅಂತ ಮಾಡಿ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲೇ ಜಾಸ್ತಿ ಇದೆ. ನೀವು ಉಳಿವೆಲ್ಲ ರಸ್ತೆಗಳನ್ನ ಟೆಂಡರ್ ಮಾಡ್ಲಿಕ್ಕೆ 1.5 ತಿಂಗಳು ಅಂತ ಹೇಳ್ತೀರಿ. ಈ ರಸ್ತೆಗಳನ್ನ ಟೆಂಡರ್ ಮಾಡ್ಲಿಕ್ಕೆ ನೀವು ಮೇನೊಳಗೆ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಮುಂದಿನ ವರ್ಷ ಕೆಲಸನೇ ಆಗಲ್ಲ. ಹಾಗಾಗಿ ದಯಮಾಡಿ ನೀವು ಮತ್ತೊಂದ್ಸರಿ ಮೀಟಿಂಗ್ ಕರೆದು ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಡ್ ಇರೋದ್ ಕಾರಣಕ್ಕೆ ದಯಮಾಡಿ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದು. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ನಾನೇನೋ ಮಂಗಳೂರು ಗಲಾಟೆ ಮಾಡ್ತಾ ಇದ್ದಾರೆ. ಯಾವ ಅದು ನೆಗೆಟಿವ್ ಇದ್ರೆ ಆಗ್ತದ, ಪಾಸಿಟಿವ್ ಬೇಕಲ್ಲ. ಮಂಗಳೂರು ಅಂದ್ರೆ ಒಂದು ಕ್ವಶನ್ ಹಾಕ್ತಾರೆ, 10 ಜನ ಮಾತಾಡ್ತಾರೆ. ಬಹಳ ಸಂತೋಷ. ಆ ತರ ಒಗ್ಗಟ್ಟಿರ್ಬೇಕು. ನೋಡಿ, ನೀವು ಅಲ್ಲಿ ತೆಂಗು ನೀವು ಸಹಕಾರ ತೆಂಗು ಅಂತೇಳಿ ನೀವು ಚರ್ಚೆ ಮಾಡ್ತಿದ್ದೀವಿ, ಅವ್ರು ಈ ವಿಷಯ ಚರ್ಚೆ ಮಾಡ್ತಾರೆ. ಮಾಡಕ್ಕಾಗುತ್ತೆ ಇಲ್ಲ, ಈ ಕಡೆನೆ, ಇನ್ನು ಆ ಕಡೆಗೆ ನೋಡೋದಿಲ್ರಪ್ಪ. ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, 1476ನೇ ಕ್ವಶನ್ನ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ನಾವು ಕಳೆದ ಸಾರಿ ಈ ಸಾಧನಕ್ಕೆ ಪ್ರಥಮವಾಗಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಒಳ್ಳೆ ಯೋಜನೆಯನ್ನು ತಂದು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯಿಂದ ಹೆದ್ದಾರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ, ರಸ್ತೆಗಳನ್ನು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಪ್ರಗತಿ ಪಥಾಂತಲನೇ ಹೆಸರಿಟ್ಟು ಆ ಯೋಜನೆಗೆ ಭಾಳ ಸವಿಸ್ತಾರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇವತ್ತು ಮಾಡಿದ್ದಾರೆ. ಅದು ಸ್ವಲ್ಪ ನಿಧಾನ ಆಯಿತು ಅಂತಕ್ಕಂಥದ್ದು. ನಾನು ADBನಲ್ಲಿ ಎಲ್ಲ ಕಡೆ ನಾವು ಸ್ವಲ್ಪ ಮಾತನಾಡಿದ್ದೀವಿ. ಸಚಿವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾಕೋ ADBಯವರು ಸುಮ್ಮನೆ ಅಬ್ಜೆಕ್ಷನ್ ಮೇಲೆ ಅಬ್ಜೆಕ್ಷನ್ ತೆಗಿತಾ ಇದ್ದಾರೆ. ಅದು ನಮಗೆ ಕೊಡ್ತಕ್ಕಂಥ ಸಾಲ ಅಷ್ಟೇ, ಅವರೇನು ಸಹಾಯಧನ ಕೊಡೋದಿಲ್ಲ. ಆದ್ರಿಂದ ದಯಮಾಡಿ ನಾವು ತೀರ್ಸರು, ಸರ್ಕಾರ ಶ್ಯೂರಿಟಿ ಕೊಟ್ಟಿದೆ. ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರು ದಯಮಾಡಿ ಇದನ್ನು ತಂದು ಕೊಟ್ಟರೆ, ನಾವು ಈಗಾಗಲೇ ಏನೋ ಇದೆ, ಇವು ಟೆಂಡರ್ ಕರೀರಿ ಅಂದರು. ನಾವೇನು ಮಾಡಿದ್ದೀವಿ, ಟೆಂಡರ್ ಕರೀತಿದ್ದಂಗೆ ಆರೆ ಗುದ್ಲಿ ತಗೊಂಡು ಹೋಗ್ತೀವಿ, ಪೂಜೆ ಮಾಡಿಬಿಡ್ತೀವಿ. ಅದರಿಂದ ಮಾಡಿಬಿಟ್ಟಿದ್ವಿ ಕೆಲವು ರಸ್ತೆಗಳನ್ನ. ದಯಮಾಡಿ ಜಲ್ದಿ ಅರ್ಜೆಂಟಾಗಿ ಈ ಯೋಜನೆಯನ್ನು ಜಾರಿ ಕೊಡಿಸಿ ಟೆಂಡರ್ ಕಳಿಸಿ ಕೆಲಸ ಮಾಡಿಸ್ಕೊಡ್ಬೇಕು ಅಂತೇಳಿ ನಂದೇನು ಆಕ್ಷೇಪಣೆ ಇಲ್ಲ, ವಿನಂತಿ ಮಾಡ್ತೀನಿ ಅಷ್ಟೇ. ಉತ್ತರ ಕೊಡಿ, ಸಹಾಯ ಆಗ್ಲಿ ಅಂತ 3 ಬಜೆಟ್ನಿಂದ ಇದನ್ನ ಹೇಳ್ತಾ ಇದ್ದೀರಿ. ಇದನ್ನ ಸ್ವಲ್ಪ ಹೆಸರು ಬದಲಾಯಿಸ್ಬಿಡಿ. ಪ್ರಗತಿ ಪಥ ಅನ್ನೋದನ್ನ ತೆಗೆದು ನಿಧಾನ ಪಥ ಅಂತ ಮಾಡಿ. ಅವಾಗ ಸ್ವಲ್ಪ ನಾವು ಆನ್ಸರ್ ನಿಧಾನವಾಗಿ ಕೇಳ್ತೀವಿ. 3 ವರ್ಷದಿಂದ ನಾನು ಬಜೆಟ್ ಮೇಲೆ ಭಾಷಣ ಅದನ್ನ ಹೇಳೋನಿದ್ದೀನಿ. ಮುಂದುವರಿಸಿ, ನಿಧಾನ ಪಥ ಅಂತ ಮಾಡಿಬಿಟ್ರೆ ಒಳ್ಳೇದು. ಇಲ್ಲ, ಮಾಡ್ಬೋದು. ನಿಮ್ ಕಡೆ ಇಂದ ಸ್ವಲ್ಪ ಸಹಕಾರ ಸಿಕ್ಕಿದ್ರೆ ಬೇಗ ಹಿಡಿತದೆ, ಇಲ್ಲದ್ರೆ ಆಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ನಾಮ್ಸ್ ಚೇಂಜ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಹುಶಃ ಈ ಹೊಸ ಟೆಕ್ನಿಕಲ್ ನಾಮ್ಸ್ ಏನು PMJSY 4ನಲ್ಲಿ ತಗೊಂಡಿದ್ದಾರೆ ಸುನಿಲ್ ಅಣ್ಣ, ಬರೀ 50 ರೋಡ್ ಅಷ್ಟೇ ಸಿಗುತ್ತೆ ನಮಗೆ. 50 ರೋಡ್. ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದೆ, ವೈಯಕ್ತಿಕವಾಗಿ ಹೋಗಿ ಮಂತ್ರಿಗಳಿಗೆ ಭೇಟಿಯಾದೆ. ದಯವಿಟ್ಟು ಈ ನಾಮ್ಸ್ ಪ್ರಕಾರ ನೀವು ಮಾಡಿದ್ರೆ, ಹ್ಯಾಬಿಟೇಷನ್ಸ್ ಏನು ನೀವು ಜನಸಂಖ್ಯೆ ಕೊಟ್ಟಿದ್ದೀರಾ ಅಂಥದ್ದು ನಮ್ದು ಸ್ಯಾಚುರೇಷನ್ ಆಗಿದೆ. ದಯವಿಟ್ಟು ನಾಮ್ಸನ್ನು ಬದಲಾವಣೆ ಮಾಡಿದ್ರೆ, ಸ್ವಲ್ಪ ಸರಳೀಕರಣ ಮಾಡಿದ್ರೆ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗುತ್ತೆ, ತಮಿಳುನಾಡು ಕೂಡ ಅನುಕೂಲ ಆಗುತ್ತೆ, ಕೇರಳ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಪತ್ರ ಬರೆದು ವೈಯಕ್ತಿಕವಾಗಿ ಹೋಗ್ಬಿಟ್ಟಿದ್ದೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ತಮ್ಗೆ ಗೊತ್ತಿರೋ ಹಾಗೆ ಅಧ್ಯಕ್ಷರೇ, ಸಾಕಷ್ಟು ವರ್ಷದಿಂದ PMJSY ನಡ್ಕೊಂಡು ಬಂದಿದೆ. ಮೇಂಟೆನೆನ್ಸ್ ಕೂಡ ಭಾಳಷ್ಟು ರೋಡ್ದು ಮುಗ್ದಿದೆ. ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಂಡೆ, PMJSY ಮಾದರಿನಲ್ಲಿ ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ, ಅದಕ್ಕಿಂತ ಬೆಟರ್ ಟೆಕ್ನಿಕಲ್ ಡೀಟೇಲ್ಸನ್ನು ಇಟ್ಸ್ಕೊಂಡು ನಾವು ಒಂದು ಹೊಸ ಯೋಜನೆಯನ್ನು ನಾವು ಮಾಡೋಣ ಅಂತ. ತಾವು ಕೂಡ ನನಗೆ ಮಾತನಾಡಿದ್ರಿ, ನೀವೇನು ಹೇಳಿದ್ರಿ, ಮಲೆನಾಡು ಮತ್ತು ಮಂಗಳೂರು ಕಡೆಯಲ್ಲಿ ಮಳೆ ಜಾಸ್ತಿ ಬರುತ್ತೆ, ನೀವು ಕೊಟ್ಟಿರೋ ಟೆಕ್ನಿಕಲ್ ನಾಮ್ಸ್ ಆಗಲ್ಲ ಅಪ್ಪ, ನೀನು ಬೇರೆ ಸ್ವಲ್ಪ ಚೇಂಜ್ ಮಾಡಬೇಕು ಅಂದಾಗ ಅದನ್ನು ಕೂಡ ನಾವು ಚೇಂಜ್ ಮಾಡಿದ್ವಿ. ಅಧ್ಯಕ್ಷರೇ, ಬಹುಶಃ ಇದು ನಮ್ಮ ದೇಶದಲ್ಲಿ ಒಂದು ಅತ್ಯಂತ ದೊಡ್ಡ ಗ್ರಾಮೀಣ ಮಟ್ಟದಲ್ಲಿ ರೋಡ್ ನೆಟ್ವರ್ಕ್ ಆಗುತ್ತೆ. 7110 ಕಿಲೋಮೀಟರ್. ಇದಕ್ಕೆ ಖರ್ಚಾಗಬೇಕಾಗಿರೋದು 5180 ಕೋಟಿ ರೂಪಾಯಿ. ಇದರಲ್ಲಿ ADB ಅಸಿಸ್ಟೆಂಟ್ ಎಕ್ಸ್ಟರ್ನಲ್ ಫಂಡಿಂಗ್ ತಗೋತಾ ಇದೀವಿ ಅಧ್ಯಕ್ಷರೇ, 3242 ಅಂದಾಜು, ಮತ್ತು ನಮ್ಮ ಪಾಲು 1443 ಅಧ್ಯಕ್ಷರೇ.
ಅದಕ್ಕೆ ಮೇಂಟೆನೆನ್ಸಿಗೂ ಸಪರೇಟ್ ಆಗಿ 504 ಕೋಟಿಯನ್ನು ನಾವು ಮೀಸಲಿಟ್ಟಿದ್ದೀವಿ. ADB ಗೈಡ್ಲೈನ್ಸ್ ಪ್ರಕಾರ ಈಗಾಗಲೇ 18 ರೋಡ್ ಕನ್ಸಲ್ಟೆಂಟ್ಸು, 14 ಬ್ರಿಡ್ಜ್ ಕನ್ಸಲ್ಟೆಂಟ್ಸು DPR ಪ್ರಿಪರೇಷನ್ ಮಾಡಿದ್ದಾರೆ ಅಧ್ಯಕ್ಷರೇ. ಸುಮಾರು 1356 ರೋಡ್ಸ್ ಅನ್ನ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅನ್ನ ನಾವು ಹಂಚಿಕೆಯನ್ನ ನಾವು ಮಾಡಿದ್ದೀವಿ ಅಧ್ಯಕ್ಷರೇ ಈಗಾಗಲೇ. ಮತ್ತೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಧ್ಯಕ್ಷರೇ, ನಾವು ಕೊಟ್ಟಿರೋಂಥ DPRಗಳಿಗೆ ಅವರು ಪರಿಶೀಲನೆ ಮಾಡ್ತಾರೆ, ರ್ಯಾಂಡಮ್ ಆಗಿ ತಗೋತಾರೆ ಅಧ್ಯಕ್ಷರೇ. ಅದರಲ್ಲಿ ಈಗಾಗಲೇ ಅವರು ಈ 1353 ಪ್ರಪೋಸಲ್ ಏನು ನಾವು ಕೊಟ್ಟಿದ್ದೀವಿ, ಅದರಲ್ಲಿ ಸುಮಾರು 293 ರೋಡ್ಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಹೆಚ್ಚಾಗಿ ನಿಮ್ಮ ಬೆಂಗಳೂರು ಗ್ರಾಮೀಣ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಉತ್ತರ ಕನ್ನಡದಲ್ಲಿ ಇವೆ ಅಧ್ಯಕ್ಷರೇ. ಈ ಜಿಲ್ಲೆಗಳಲ್ಲಿ ಅವ್ರ ಆಕ್ಷೇಪಣೆ ಏನಿದೆ ಅಂದರೆ ಎಕನಾಮಿಕ್ ಸೆನ್ಸಿಟಿವ್ ಝೋನಲ್ಲಿ ಬರುತ್ತೆ ಅಥವಾ ರಿಸರ್ವ್ ಫಾರೆಸ್ಟಲ್ಲಿ ಬರುತ್ತೆ, ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ, ಎಕ್ಸೆಸ್ ಲೆಂತ್ ಕೊಟ್ಟಿರ್ಬೋದು ಅಥವಾ ರೈಟ್ ಆಫ್ ವೇನಲ್ಲಿ ಸ್ವಲ್ಪ ಗೊಂದಲ ಇರ್ಬೋದು ಅಂತ. ಆದರೂ ಕೂಡ ನಾವು ಈಗಾಗಲೇ ಸುಮಾರು 999 ರೋಡ್ಗಳನ್ನು ನಾವು ಆಗಲೇ DPRಗಳು ಮಾಡಿದ್ದೀವಿ. 573 ವರ್ಕನ್ನು ನಾವು ಟೆಂಡರ್ ಕರೀಲಿಕ್ಕೂ ಕೂಡ ನಾವು ಇಂಡೆಂಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ ಅಧ್ಯಕ್ಷರೇ. ಬಹುಶಃ ಈ ಒಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ 1.5 ತಿಂಗಳಲ್ಲಿ ಟೆಂಡರ್ಸನ್ನು ನಾವು ಕರಿತೀವಿ ಅಧ್ಯಕ್ಷರೇ. ಇದು ವಿಳಂಬ ಯಾಕೆ ಆಗ್ತಾ ಇದೆ ಅಂದರೆ, ಮಾನ್ಯ ಶಾಸಕರು ಹೇಳಿದಂಗೆ ADB ಅವರ ಗೈಡ್ಲೈನ್ಸು ಸ್ವಲ್ಪ ಭಾಳ ಟೈಟ್ ಆಗಿದೆ ಅಧ್ಯಕ್ಷರೇ. ನಾವು ಲೋನ್ ನೆಗೋಸಿಯೇಷನ್ಗಿಂತ ಮುಂಚೆನೇ ನಾವು ಅಟ್ಲೀಸ್ಟ್ 30% ನಾವು DPRಗಳು ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ನಾವು ಮೋರ್ ದೆನ್ 50% ನಾವು ಮಾಡಿದ್ದೀವಿ ಸುನಿಲ್ ಅಣ್ಣ. ಸೊ ವಿ ಆರ್ ಆನ್ ಟ್ರ್ಯಾಕ್ ಆಸ್ ಪರ್ ದ ADB ಗೈಡ್ಲೈನ್ಸ್, ವಿ ಆರ್ ಅಹೆಡ್. ಸೊ ನೀವೇನು ಸ್ಲೋ ಆಗಿ ನೀವು ಪ್ರಗತಿ ಪಥ ಅಲ್ಲ, ಇದು ಬೇರೆ ಹೆಸರೇ ಚೇಂಜ್ ಮಾಡಿ ಅಂತ ಇದ್ರಲ್ಲ ಸರ್. ವಿ ಆರ್ ವೆಲ್ ಅಹೆಡ್ ಆಫ್ ADB ಶೆಡ್ಯೂಲ್ ನಂಬರ್ 1 and within 1.5 months we will call. ಒಂದು ನಿಮಿಷ ಇನ್ ದ ನೆಕ್ಸ್ಟ್ 1.5 year ಅಧ್ಯಕ್ಷರೇ 7110 ಕಿಲೋಮೀಟರು ನಮ್ಮ ಇಲಾಖೆಯಿಂದ ನಮ್ಮ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಾಡಿಕೊಡ್ತೀವಿ ಅಧ್ಯಕ್ಷರೇ. ವಿಳಂಬ ಆಗಿಲ್ಲ. ವಿ ಆರ್ ಸ್ಟಿಕ್ಕಿಂಗ್ ಟು ದ ಗೈಡ್ಲೈನ್ಸ್ ಆಫ್ ADB. ಫಸ್ಟ್ ಹೇಳಿರೋದು ನಿಜ, 2024ಕ್ಕೆ ಘೋಷಣೆ ಆಗಿರೋದು. ಬಟ್ ಯಾವತ್ತೂ ಕೂಡ ಹಿಂದೆ ನಮ್ಮ ರಾಜ್ಯದಲ್ಲಿ 7110 ಕಿಲೋಮೀಟರ್ ರಸ್ತೆ ಯಾವತ್ತು ಪ್ರಪೋಸಲ್ ಆಗಿಲ್ಲ. ಸೊ ಕ್ವೈಟ್ ನ್ಯಾಚುರಲಿ ಇಟ್ಸ್ ಗೋಯಿಂಗ್ ಟು ಟೇಕ್ ಟೈಮ್. ವಿ ವಿಲ್ ಡೆಲಿವರ್ ಸರ್ ಆಸ್ ಪರ್ ಗೈಡ್ಲೈನ್ಸ್, ಆಸ್ ಪರ್ ಶೆಡ್ಯೂಲ್. ನಾವು ಇನ್ನ 1.5 ವರ್ಷದ ಒಳಗಡೆ ಇದೆಲ್ಲನ ಕಾಮಗಾರಿಯನ್ನು ಮುಗಿಸ್ತೀವಿ ಅಧ್ಯಕ್ಷ. ಇದರಲ್ಲಿ ನನ್ನ ಆತಂಕ ಏನು ಅಂತ ಕೇಳಿದ್ರೆ, ನಾನು ಮೊನ್ನೆ ಸೆಕ್ರೆಟರಿ ಹತ್ರ ಮಾತಾಡ್ತಾ ಇದ್ದೆ. ನಿಮ್ಮ ಆನ್ಸರಲ್ಲಿ 293 ರಸ್ತೆಗಳನ್ನ ಫಾರೆಸ್ಟ್ನವರು ಕ್ಲಿಯರೆನ್ಸ್ ಇಲ್ಲ ಅಂತ ಮಾಡಿದ್ರಿ. ಆ 293ಗಳಲ್ಲಿ ನಮ್ಮ 3-4 ಜಿಲ್ಲೆಗಳಲ್ಲೇ ಬಹಳ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲೇ ಜಾಸ್ತಿ ಇದೆ. ನೀವು ಉಳಿದೆಲ್ಲ ರಸ್ತೆಗಳನ್ನ ಟೆಂಡರ್ ಮಾಡ್ಲಿಕ್ಕೆ 1.5 ತಿಂಗಳು ಅಂತ ಹೇಳ್ತೀರಿ. ಈ ರಸ್ತೆಗಳನ್ನ ಟೆಂಡರ್ ಮಾಡ್ಲಿಕ್ಕೆ ನೀವು ಮೇನೊಳಗೆ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಮುಂದಿನ ವರ್ಷ ಕೆಲಸನೇ ಆಗಲ್ಲ. ಸೊ ಇದು ಪ್ರಾಬ್ಲಮ್ ಇದೆ. ಹಾಗಾಗಿ ನನ್ನ ಸಲಹೆ ಏನು ಅಂತಂದ್ರೆ, ಈಗ ಆಲ್ರೆಡಿ ಇರುವಂತ ಎಕ್ಸಿಸ್ಟಿಂಗ್ ರೋಡ್ಗಳು, ಯಾವ್ದು ಅರಣ್ಯದ ಸಮಸ್ಯೆ ಇಲ್ಲ. ನಾವು ಕೊಟ್ಟಿರುವಂತ ರೋಡ್ಗಳೆಲ್ಲವೂ ಕೂಡ ಎಕ್ಸಿಸ್ಟಿಂಗ್ ರೋಡ್ಗಳೇ. ಅವ್ರು ಯಾಕೆ ಅದನ್ನ ಆಕ್ಷೇಪಣೆ ಮಾಡಿದಾರೋ ನಂಗೆ ಗೊತ್ತಿಲ್ಲ. ಹಾಗಾಗಿ ದಯಮಾಡಿ ಮತ್ತೊಂದ್ಸರಿ ಮೀಟಿಂಗ್ ಕರೆದು, ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಡ್ ಇರೋದ್ ಕಾರಣಕ್ಕೆ ದಯಮಾಡಿ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದು ಸರ್. ತಾವು ಹೇಳ್ದಂಗೆ ನಾವು ಆಗ್ಲೇ ಅವರಿಗೆ ಮನವಿ ಮಾಡ್ಕೊಂಡಿದೀವಿ. ಇದು ಇವಾಗಿನ ರೋಡ್ ಅಲ್ಲ, ಸುಮಾರು 50 ವರ್ಷದಿಂದ ಈ ಹಾದಿನಲ್ಲಿ ಜನರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇಟ್ಸ್ ಅ ಮೋಟ್ರೇಬಲ್ ರೋಡ್ ಅಂತಾನೆ ನಾವು ಕೊಟ್ಟಿರೋದು. ಈಗ ADB ಟೀಮ್ ಅವರು ನಾವು ಯಾವುದೂ ಕೂಡ ಬಿಟ್ಕೊಡ್ತಾ ಇಲ್ಲ ಸರ್. ಎಲ್ಲಾನು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಲಿಕ್ಕೆ ಅವ್ರು ಹೇಳಿದರೆ, ಅವರು ರಿವ್ಯೂ ಮಾಡಲಿಕ್ಕೆ ಅವರೇ ಬರ್ತಾ ಇರೋದು. ನೀವು ಹೇಳ್ದಂಗೆ ಹೊಸದ ರೋಡ್ ಯಾವುದು ಕೊಟ್ಟಿಲ್ಲ ಅಧ್ಯಕ್ಷರೇ. ಆಮೇಲೆ ಇದರಲ್ಲಿ ನಾವು ಶಾಸಕರು ಏನು ಕೊಟ್ಟಿದ್ದಾರೆ ಅದೇ ನಾವು ಮಾಡಿರೋದು. ಇದರಲ್ಲಿ ಯಾವುದೇ ನಮ್ದು ಹಸ್ತಕ್ಷೇಪ ಇಲ್ಲ. ಯಾರು BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸ್ಥಳೀಯ ನಾಯಕರು ಏನ್ ಕೊಟ್ಟಿದ್ದಾರೆ ಅದನ್ನೇ ನಾವು ತಗೊಂಡಿರೋದು ಅಧ್ಯಕ್ಷ. ಅದನ್ನಾನು ಕೂಡ ನೀವು ಹೇಳಿದ್ರೆ ಯಾವುದೇ ಬಿಡುವ ಪ್ರಶ್ನೆ ಇಲ್ಲ. ಅಕಸ್ಮಾತ್ ಏನಾದ್ರು ಆಲ್ಟರ್ನೇಟ್ ರೋಡ್ಸ್ ಗಳನ್ನ ಅವರು ಸಜೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ ನಿಮ್ ಗಮನಕ್ಕೆ ತಂದು ಅದನ್ನ ನಾನು ಚೇಂಜ್ ಆಫ್ ವರ್ಕ್ ಮಾಡಿಸ್ಕೊತೀನಿ. ನೀವು ಹೇಳ್ದಂಗೆ ನನ್ನ ಕ್ಷೇತ್ರದ 9 ರೋಡ್ ಕೊಟ್ಟಿದ್ದೀನಿ. ಅದರಲ್ಲಿ 2 ಮಾತಾಡಿ. ಈಗ ಅದೇ 7 ಕೈ ಬಿಡ್ತಾ ಇದೀರಿ. ಕೈ ಬಿಡ್ತಲ್ಲ, ಸಾರಿ, ರಿವ್ಯೂ ಕೊಟ್ಟಿದ್ದೀರಿ. ಈ ಸರಿ ನೀವು ಟೆಂಡರ್ ಮಾಡ್ಲಿಲ್ಲ ಅಂತಂದ್ರೆ ಜನವರಿ ಒಳಗೆ ಕೆಲಸನೇ ಆಗಲ್ಲ. ಪ್ರಾಬ್ಲಮ್ ನೋಡಿ ಸರ್, ಈಗ ನಾವು ನಡಿಬೇಕು. ಅವ್ರದ್ದು ಒಂದ್ ನಿಮಿಷ ಸರ್,
ಅವ್ರೇನ್ ಕೇಳ್ತಾ ಇದಾರೆ ಅಧ್ಯಕ್ಷರೇ, ರಿಸರ್ವ್ ಫಾರೆಸ್ಟ್ ಇದೆ, ಫಾರೆಸ್ಟ್ ಏರಿಯಾ ಉತ್ತರ ಕನ್ನಡದಲ್ಲಿ ಚಾಮರಾಜನಗರದಲ್ಲೆಲ್ಲ ರಿಸರ್ವ್ ಫಾರೆಸ್ಟ್ ಈಗ ನಮ್ಗೆ ರಸ್ತೆ ಆಗ್ಬೇಕು, ಅದಕ್ಕೆ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಅಧ್ಯಕ್ಷರೇ, ಯಾವ ಮಟ್ಟಕ್ಕೆ ಡೀಟೇಲಿಂಗ್ ಹೋಗ್ತಾ ಇದ್ದಾರೆ ಅಂದ್ರೆ ಈ ಬರ್ಡ್ಸ್ ಮೈಗ್ರೇಟರಿ ಪ್ಯಾಟರ್ನ್ ಕೂಡ ಕೇಳ್ತಾ ಇದ್ದಾರೆ. ಈಗ ಇದು ನಾವು ಕೊಟ್ಟಿರೋ ಮಾನದಂಡಗಳಲ್ಲ ಅಧ್ಯಕ್ಷರೇ, ಅವ್ರು ಕೊಟ್ಟಿರೋ ಮಾನದಂಡಗಳು. ಬಟ್ ಬಿ ರೆಸ್ಟ್ ಅಶ್ಯೂರ್ಡ್, ಐ ವುಡ್ ಲೈಕ್ ಟು ಅಶ್ಯೂರ್ ದ ಹೌಸ್ ಅಧ್ಯಕ್ಷರೇ, ಯಾವುದೇ ರೀತಿಯಾದಂಥ ಬದಲಾವಣೆ ಆಗ್ಲಾರ್ದಂಗೆ ನೋಡ್ಕೋತೀವಿ. ಅಂಥದ್ದು ಏನಾದರೂ ಅವರು ಪರಿಷ್ಕರಣೆ ಮಾಡ್ಲಿಕ್ಕೆ ಹೇಳಿದ್ರೆ ಅದು ಮಾನ್ಯ ಶಾಸಕರುಗಳು ಯಾವುದೇ ಕ್ಷೇತ್ರ ಇರ್ಬೋದು ಅವ್ರ ಗಮನಕ್ಕೆ ತಂದೆ ನಾನು ಮಾಡ್ತೀನಿ. ಇದು ಬಿಟ್ಟು ಏನಾದ್ರು ಹೇಳಿಕೆ ಗೋಪಾಲಕೃಷ್ಣ ಅವ್ರೆ? ಅಲ್ಲ ಸರ್, ಈಗ ಬೇರೆ ಏನಿದೆ? ಅಲ್ಲ, ನಾನು ಹೇಳೋದು ಸರಿ ಇದೆ ಸರ್, ಮಂತ್ರಿಗಳು ಹೇಳಿ ಸರಿ ಇದೆ. ಸಾಧ್ಯ ಕೂತ್ಕೊಳ್ಳಿ. ಅಲ್ಲ ಸರ್, ರಸ್ತೆ ಮಾನದಂಡ ಇದೆಯಲ್ಲ, ಅದು ಎಷ್ಟೇ ಕಳಿಸ್ಕೊಟ್ರು ವಾಪಸ್ ಚರ್ಚೆ ಮಾಡಿ ಹೇಳಿದ್ರಲ್ಲ. ಅಲ್ಲ ಸರ್, ಜನಸಂಖ್ಯೆ ಆಧಾರದ ಮೇಲೆ ಹೋಗ್ತಾ ಇದ್ರೆ ರಸ್ತೆ ಮಾಡ್ಲಿಕ್ಕೆ ಆಗಲ್ಲ. ಆಯ್ತು, ಅದಕ್ಕೋಸ್ಕರ ಏನಾದ್ರು ನಿರ್ಣಯ ಮಾಡ್ಕೊಳ್ಬೇಕು. ಇದು ಒಂದೇ ಅಲ್ಲ, ಒಂದ್ ನಿಮಿಷ ಸರ್, PMJSY ಹಾಗೆ ಆಗಿದೆ ಸರ್, ಅವ್ರದ್ದು ಅದೇ ಪರಿಸ್ಥಿತಿ ಆಗಿದೆ. ಹಾಗಾಗಿ ಯಾವುದೇ ಹಳ್ಳಿ ರಸ್ತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ಒಂದು ನಿರ್ಣಯ ತಗೊಳ್ಳೋದು ಒಳ್ಳೇದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.